ರಾಜ್ಯದಲ್ಲಿ ಜಾತಿ ಗಣತಿ ಭಾರೀ ಸದ್ದು ಮಾಡ್ತಿದೆ. ರಾಜ್ಯ ಸರ್ಕಾರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆ ನೀಡಿ ಶಿಕ್ಷಕರಿಂದ ಜಾತಿ ಗಣತಿ ನಡೆಸುತ್ತಿದೆ. ಆದರೆ ಇಲ್ಲೊಬ್ಬ ಭೂಪ ಜಾತಿ ಗಣತಿ ವಿರೋಧಿಸೋ ಭರದಲ್ಲಿ ಜೈಲು ಸೇರುವಂತಹ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾನೆ. ಹಾಗಾದ್ರೆ ಏನಾಯ್ತು ಅಂತ ಕೇಳ್ತೀರಾ? ಈ ಸ್ಟೋರಿ ನೋಡಿ. ಜಾತಿ ಗಣತಿಗೆ ಹೋಗಿದ್ದ ಟೀಚರ್ ಮೇಲೆ ವ್ಯಕ್ತಿ ದರ್ಪ. ಶಿಕ್ಷಕಿಯನ್ನ ಕೂಡಿ ಹಾಕಿ ಟಾರ್ಚರ್ ಕೊಟ್ಟ ಕಿರಾತಕ. ಸರ್ಕಾರ 10 ದಿನಗಳ ಕಾಲ ರಜೆಯನ್ನ ವಿಸ್ತರಣೆ ಮಾಡಿ ಹೇಗಾದರೂ ಜಾತಿ ಗಣತಿ ಮಾಡಬೇಕಂತ ತೀರ್ಮಾನ ಮಾಡಿದೆ. ಇನ್ನು ಶಿಕ್ಷಕರನ್ನ ಗಣತಿ ಕಾರ್ಯಕ್ರಮಕ್ಕೆ ನೇಮಕ ಮಾಡಿದ್ದಾರೆ. ಆದರೆ ನಿನ್ನೆ ಅಮಾಯಕ ಸರ್ಕಾರಿ ಶಿಕ್ಷಕರ ಮೇಲೆ ಪ್ರತಾಪ ತೋರಿಸಿದವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಸಂಜೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭದ್ರಪ್ಪ ಲೇಔಟ್ನ 2ನೇ ಕ್ರಾಸ್ನಲ್ಲಿ ಜಾತಿ ಗಣತಿ ಮಾಡಲು ಕೂತಿ ಹೊಸಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕರು ಬಂದಿದ್ರು. ನಾವು ಜಾತಿ ಗಣತಿಗೆ ಬಂದಿದ್ದೀವಿ, ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಕೊಡಿ ಅಂತ ಸರ್ಕಾರಿ ಶಿಕ್ಷಕಿ ಸುಶೀಲಮ್ಮ ಮನೆಯವರನ್ನ ಕೇಳಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಮಹಿಳೆ ತಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮನೆಯವರ ಬಗ್ಗೆ ಮಾಹಿತಿ ನೀಡುತ್ತಿದ್ರಂತೆ. ಈ ವೇಳೆ ಸುಶೀಲಮ್ಮ ಮೊಬೈಲ್ ನಂಬರ್ಗೆ ಬಂದ OTP ಕೇಳಿದ್ದಾರೆ. ಇದೇ ವೇಳೆಗೆ ಸ್ಥಳಕ್ಕಾಗಮಿಸಿದ ಸಂದೀಪ್ ಎಂಬಾತ OTP ಯಾಕೆ ಕೇಳ್ತಾ ಇದ್ದೀರಾ? ಯಾರ್ ನೀವು? ನಿಮ್ಮನ್ನ ಈ ಕೆಲಸಕ್ಕೆ ನೇಮಿಸಿದ್ದು ಯಾರು? ನೀವು ಸರ್ಕಾರದಿಂದ ಬಂದಿಲ್ಲ ಅಂತ ಏಕಾಏಕಿ ಗಲಾಟೆ ಮಾಡಿದಂತೆ. ಟೀಚರ್ ಸುಶೀಲಮ್ಮ ಸಮಾಧಾನವಾಗಿ ತಿಳಿಸಿ ಹೇಳುವ ಪ್ರಯತ್ನ ಮಾಡಿದ್ರು. ಆದ್ರೂ ಸುಮ್ಮನಾಗದ ಸಂದೀಪ್ ಸುಶೀಲಮ್ಮರನ್ನ ಮನೆಯ ಕಾಂಪೌಂಡ್ ನಲ್ಲಿ ಕೂಡಿ ಹಾಕಿದ್ನಂತೆ. ಗಣತಿ ಕಾರ್ಯದಲ್ಲಿ ಇದ್ದಂತಹ ಸಿಬ್ಬಂದಿಯವರ ಮೇಲೆ ಒಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ ವರದಿಯಾಗಿರುತ್ತದೆ. ಇವರು ಗಣತಿಯಲ್ಲಿದ್ದಂತಹ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಯಾರು ಆರೋಪಿ ಇದ್ದಾನೆ ಈತ ಅವರ ID ಕಾರ್ಡ್ ಅನ್ನ ಕೇಳಿ ನೀವು ಯಾಕೆ ಬಂದಿದ್ದೀರಿ, ಏನು ಎತ್ತ ಅಂತ ಏರು ಧ್ವನಿಯಲ್ಲಿ ಮಾತಾಡಿ ಅವರ ID ಕಾರ್ಡ್ ಅನ್ನ ತೋರಿಸಿದ್ರು ಕೂಡ ಅದನ್ನ ನಮ್ದನೆ ಅದನ್ನ ಕಿತ್ತಿಟ್ಕೊಂಡು ಕಾಂಪೌಂಡ್ ಗೇಟ್ ಅನ್ನ ಹಾಕಿಕೊಂಡು ಹೋದಂತ ಘಟನೆ ನಡೆದಿದ್ದು. ಬಳಿಕ ಸುಶೀಲಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ 112ಗೆ ಕರೆ ಮಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಹೊಯ್ಸಳ ಸಿಬ್ಬಂದಿ ಟೀಚರ್ ಸುಶೀಲಮ್ಮನನ್ನ ಕಾಂಪೌಂಡ್ ನಿಂದ ಹೊರ ಕರೆ ತಂದಿದ್ದಾರೆ. ಸುಶೀಲಮ್ಮರಿಂದ ದೂರು ಪಡೆದು ಸದ್ಯ ಕೊಡಿಗೆಹಳ್ಳಿ ಪೊಲೀಸರು ಸಂದೀಪ್ನ ಬಂಧಿಸಿದ್ದಾರೆ. ಇನ್ನು ಸಂದೀಪ್ ಟೀ ಶಾಪ್ ನಡೆಸುತ್ತಿದ್ದು ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಸಂದೀಪ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅವರು ನಮ್ಮ 112ಗೆ ಫೋನ್ ಮಾಡಿ ಕೂಡಲೇ ನಮ್ಮ ಪೊಲೀಸ್ ಸಿಬ್ಬಂದಿ ತೆರಳಿ ಅವರನ್ನ ಸಹಾಯಕ್ಕೆ ಧಾವಿಸಿ ಅವ್ರನ್ನ ಠಾಣೆಗೆ ಕರೆತಂದು ಅವರು ನೀಡಿದಂಥ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ನಾವು ಆರೋಪಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಸರ್, ಅವ್ರ ಹಿನ್ನೆಲೆ ಯಾಕೆ ಈ ರೀತಿ ಮಾಡಿದ ಉದ್ದೇಶ ಏನು ಸರ್? ಆತ ಒಂದು ಟೀ ಶಾಪ್ ಅನ್ನ ನಡೆಸ್ತಾನೆ, ಒಂದು ನಾಲೆಡ್ಜ್ ಪ್ರಾಬ್ಲಮ್ ಇಂದ ಈ ರೀತಿ ಮಾಡಿರ್ಬೋದು. ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ವಿ. ಅದೇನೇ ಹೇಳಿ, ಜಾತಿ ಗಣತಿ ಮಾಡೋಕೆ ರಾಜ್ಯ ಸರ್ಕಾರ ದೊಡ್ಡ ಸರ್ಕಸ್ ಮಾಡ್ತಿದೆ. ಇತ್ತ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರಿಂದ ಇಂತಹ ಅನಾಹುತಗಳು ಹೆಚ್ಚಾಗ್ತಿದ್ದು ಅದು ಹೇಗೆ ಗಣತಿ ಪೂರ್ಣವಾಗುತ್ತೋ ಕಾದು ನೋಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.